ಈಗ ಮಳೆಯಲ್ಲಿ ನೆಂದು ಚಳಿಯಲ್ಲಿ ನಡುವಂತಾಯಿತು. ಅಂದರೆ ಶ್ರೀಮಾತೆಯವರಿಗೆ ಎಂಥ ಭವಿಷ್ಯ ಜ್ಞಾನ ಇತ್ತು, ಅವರು ಭೂತ ವರ್ತಮಾನ ಭವಿಷ್ಯದ ಜ್ಞಾನವನ್ನು ತಿಳಿದವರಾಗಿದ್ದರು ಅಂತ ನಾವು ಗಮನಿಸ್ಬೋದು. 1913ರಲ್ಲಿ ಶ್ರೀಮಾತೆಯವರು ಉದ್ಬೋಧನದಲ್ಲಿ ದುರ್ಗಾ ಪೂಜೆ ಮುಗಿಸಿಕೊಂಡು ಕಾಶಿಗೆ ಹೊರಡುವ ಸಲುವಾಗಿ ಸಾಮಾನುಗಳನ್ನೆಲ್ಲ ಸೇರಿಸಿ ಕಟ್ಟುತ್ತಿದ್ದರು. ಅಂದರೆ 1913ರಲ್ಲಿ ಶ್ರೀಮಾತೆಯವರು ಉದ್ಬೋಧನ, ಏನು ಕಲ್ಕತ್ತಾದ ಬಾಗ್ ಬಜಾರಲ್ಲಿ ಬರುವ ಉದ್ಬೋಧನ ಎನ್ನುವ ಮನೆಯಲ್ಲಿ ಶ್ರೀಮಾತೆಯವರು ದುರ್ಗಾ ಪೂಜೆಯನ್ನು ಮುಗಿಸಿಕೊಂಡು ಕಾಶಿಗೆ ಯಾತ್ರೆಯನ್ನು ಹೊರಡುವ ಸಲುವಾಗಿ ಸಾಮಾನುಗಳನ್ನು ಸೇರಿಸಿ ಕಟ್ತಾ ಇದ್ವಿ. ನಾವು ಯಾರನ್ನು ಟೂರ್ ಹೋಗ್ತೀವಿ ಅಂದ್ರೆ ಎಲ್ಲ 3-4 ವಾರಗಟ್ಟಲೆ ತಯಾರಿ ಮಾಡಿದ್ದೆ. ಹಾಗೆ ಅವರು ತಯಾರಿಯನ್ನು ಮಾಡ್ತಾ ಇದ್ರು. ಆದ್ರೆ ನಮ್ಮಷ್ಟು ತಯಾರಿ ಮಾಡಲ್ಲ ನಾವು. ನಮ್ಮೆಲ್ಲ ಬಟ್ಟೆ ಗಟ್ಟಿ ಬಿಡ ದೊಡ್ಡ ಇರ್ತವೆ. ಶ್ರೀಮಾತೆಯವ್ರಿಗೆ ಉಡ್ಲಿಕ್ಕೆ ಏನು ಸೇರಿಲ್ಲ. ಅಂದ್ರೆ ಅಷ್ಟು ಕಷ್ಟವಾದ ಜೀವನ, ಅದು ಸರಳವಾದ ಜೀವನ ಅಲ್ವಾ. ಸರಳತೆಯ ಮೂರ್ತ ರೂಪನೇ ಶ್ರೀಮಾತೆಯವರು. ಹಾಗಾಗಿ ಸಾಮಾನುಗಳನ್ನು ಸೇರಿಸಿ ಕಟ್ತಾ ಇದ್ರು. ಅವರ ಅವಸರದಲ್ಲಿದ್ದಾಗ ಅವರ ದರ್ಶನಕ್ಕಾಗಿ ಬಂದಿದ್ದ ಗಿರೀಶ ಚಂದ್ರ ಘೋಷನ ತಂಗಿ ಮನೆಗೆ ಹೊರಟವಳು. ಅಂದರೆ ಗಿರೀಶ ಚಂದ್ರ ಘೋಷನ ತಂಗಿ ಮನೆಗೆ ಹೊರಟವಳು ಅವರ ಬಳಿಗೆ ಬಂದು, ಸರಿ ನಾನಿನ್ನು ಹೋಗಿ ಬರುತ್ತೇನಮ್ಮ ಎಂದಳು. ಅಂದರೆ ಗಿರೀಶ್ ಚಂದ್ರ ಘೋಷ್ ಹೆಸರು ನೀವು ಕೇಳಿದಿರ. ಅವನು ಶ್ರೀರಾಮಕೃಷ್ಣರ ಅತ್ಯಂತ ಪಾಪಿಷ್ಟ ಭಕ್ತ, ಪರಮ ಭಕ್ತ. ಅದೇ ರೀತಿ ಅಂದರೆ ಪಾಪಿಷ್ಟ ಅಂತಂದ್ರೆ ನಾನು ಯಾಕೆ ಶಬ್ದ ಬಂದು, ಅಷ್ಟು ಪಾಪವನ್ನ ಮಾಡಿದ್ರೂ ಸಹ ಶ್ರೀಮಾತೆಯವರು ಶ್ರೀರಾಮಕೃಷ್ಣರು ಅವನನ್ನು ಉದ್ಧರಿಸ್ತಾರೆ. ಅವನು ಹೇಳ್ತಾನೆ, ನಾನು ಹುಡುಗ ಎಣ್ಣೆ ಬಾಟಲಿಗಳನ್ನು ಹೊಟ್ಟೆ ಮಾಡಿದ್ರೆ ದೊಡ್ಡ ಗುಡ್ಡನೇ ಆಗ್ತದೆ. ಅಷ್ಟು ಎಣ್ಣೆ. ಆಮೇಲೆ ಎಷ್ಟೋ ಟೈಮಲ್ಲಿ ರಾಮಕೃಷ್ಣ ಬೆಳಿಗ್ಗೆ ಬಂದು ಅವ್ನು ಎಣ್ಣೆ ಹೊಡ್ಕೊಂಡೇ ಬಂದಿರ್ತಾನೆ. ಆ ಸ್ಮೆಲ್ಲು ಬರ್ತಿರುತ್ತೆ. ಅಂಥ ಗಿರೀಶ್ ಚಂದ್ರ ಘೋಷನ್ನ ಶ್ರೀರಾಮಕೃಷ್ಣರು ತಮ್ಮ ಪರಮ ಪ್ರೀತಿಯಿಂದ ಸ್ವೀಕರಿಸಿ ಅವನ್ನ ಉದ್ಧಾರ ಮಾಡ್ತಾರಲ್ಲ. ಅದಕ್ಕೆ ನಮ್ಗೆ ಒಂದು ಭಜನೆಯಲ್ಲಿ ಹೇಳ್ತಾರೆ, ಯಾರ ಪ್ರೇಮದ ಪರಮ ಪೂರವೋ ನೀಚರೆದೆಗೂ ಹರಿತೋ. ಯಾರ ಪ್ರೇಮದ ಪರಮ ಪೂರವೋ ನೀಚರೆದೆಗೂ ಹರಿತೋ. ಯಾವ ಲೋಕಾತೀತ ಮಹಿಮನ ಕರುಣೆ ಲೋಕಕ್ಕೆ ದುಡಿತೋ. ಯಾವ ಲೋಕಾತೀತ ಮಹಿಮನ ಕರುಣೆ ಲೋಕಕ್ಕೆ ದುಡಿತೋ. ಯಾರ ಪ್ರೇಮದ ಪರಮ ಪೂರವೋ ನೀಚರೆದೆಗೋ ಹರಿತೋ. ಯಾರ ಪ್ರೇಮದ ಪರಮ ಪೂರವೋ ನೀಚರೆದೆಗೋ ಹರಿತೋ. ಶ್ರೀರಾಮಕೃಷ್ಣರು